ಶೃಂಗೇರಿ ವಿದ್ಯಾರಣ್ಯಪುರದಲ್ಲಿರುವಂತಹ ಚತುರ್ಮೂರ್ತಿ ವಿದ್ಯೇಶ್ವರ ಮೂರ್ತಿ ಇದೊಂದು ಶಿಲ್ಪಶಾಸ್ತ್ರದ ದೃಷ್ಟಿಯಿಂದ ಅದ್ವಿತೀಯ ಒಂದು ಶಿಲ್ಪ ಸೌಂದರ್ಯಕ್ಕೆ ಸಾಕ್ಷಿಯಾಗಿದೆ. ಶೃಂಗೇರಿ ಜಗದ್ಗುರುಗಳಾಗಿರುವಂತಹ ವಿದ್ಯಾತೀರ್ಥರು, ಭಾರತೀ ಕೃಷ್ಣ ತೀರ್ಥರು ಮತ್ತು ವಿದ್ಯಾರಣ್ಯರಿಗೆ ವಿಜಯನಗರ ರಾಜರುಗಳು ಆಗಿರುವಂತಹ ಹರಿಹರ ಬುಕ್ಕರಾಯರು ತೋರಿಸಿದ ಒಂದು ಗುರುಭಕ್ತಿಯ ಪ್ರತೀಕವಾಗಿದೆ. ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಕೂಡಿರುವಂತಹ ಒಂದು 6 ಅಡಿಯ ಈಶ್ವರ ಲಿಂಗವನ್ನು ನಾವಿಲ್ಲಿ ಕಾಣಬಹುದು. ಮೇಲ್ಗಡೆ ಈಶ್ವರ ಲಿಂಗ, ಕೆಳಗಡೆ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪಕರಾಗಿರುವಂತಹ ಶ್ರೀ ವಿದ್ಯಾರಣ್ಯರು ಹಾಗೂ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು, ಎಡಭಾಗದಲ್ಲಿ ಭಾರತೀ ಕೃಷ್ಣ ತೀರ್ಥರು, 3 ಗುರುಗಳು ಆಸೀನರಾಗಿರುವಂತಹ ಒಂದು ಅಪೂರ್ವ ಲಿಂಗ ಮತ್ತು ಮೇಲ್ಗಡೆ ಈಶ್ವರ ಲಿಂಗವನ್ನು ನಾವು ಕಾಣಬಹುದು. ಶಿಲ್ಪ ಸೌಂದರ್ಯದ ದೃಷ್ಟಿಯಿಂದ ಇದು 14ನೇ ಶತಮಾನದ ವಿಜಯನಗರ ಕಾಲದ ವಾಸ್ತುಶಿಲ್ಪದ ಒಂದು ಅದ್ಭುತವಾಗಿರುವಂತಹ ಕಲಾಕೃತಿ. ಇದು ವಿಜಯನಗರ ರಾಜರುಗಳು ಅವರ ಒಂದು ಗುರುಭಕ್ತಿಗೆ ಒಂದು ದ್ಯೋತಕವಾಗಿದೆ. 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಲು ಶೃಂಗೇರಿ ಜಗದ್ಗುರುಗಳ ಪಾತ್ರವನ್ನು ಇದು ಎತ್ತಿ ತೋರಿಸುತ್ತೆ ಮತ್ತು ಅವರ ಗುರುಭಕ್ತಿಯ ಪ್ರತೀಕವಾಗಿ ಇವತ್ತು 650 ವರ್ಷಗಳ ನಂತರವೂ ಕೂಡ ಇದು ಅದ್ಭುತವಾಗಿರುವಂತಹ ಒಂದು ಕಲಾಕೃತಿ ಹಾಗೂ ಗುರುಭಕ್ತಿಯ ದ್ಯೋತಕವಾಗಿ ಇಂದಿಗೂ ನಿಲ್ಲುತ್ತದೆ.